ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಸಂಡೇ ಮನೇಲೇ ಇದ್ದೀನಿ. ಫಾರ್ ದ ಫಸ್ಟ್ ಟೈಮ್ ನಾನು ಸಂಡೇಸ್ ಕೂಡ ಮನೇಲಿರೋದು. ಯೂಶ್ವಲಿ ಸಂಡೇ ಸಿಗೋದು ವಾರದಲ್ಲಿ ಒಂದಿನ ಎಲ್ಲರೂ ಹೋಗೋ ಪ್ಲ್ಯಾನ್ ಇರ್ತಿತ್ತು. ಬಟ್ ತುಂಬ ದಿನದಿಂದ ಬ್ಯುಸಿ ಆಗಿಬಿಟ್ಟಿದ್ದೀನಿ. ಅಂದರೆ ಮನೆಯನ್ನು ಲೈಕ್ ನನ್ನ ರೂಮ್ನ ನಾನು ಕ್ಲೀನ್ ಮಾಡ್ಕೋಬೇಕನ್ನೋ ಒಂದು ಕಾರಣಕ್ಕೆ ಇವತ್ತು ನಾನು ಎಲ್ಲಿಗೂ ಹೋಗ್ತಿಲ್ಲ. ಇಷ್ಟು ವರ್ಷ ನಾನಿದೆ ಫಸ್ಟ್ ಟೈಮ್ ಇಷ್ಟು ಕೆಡ್ತಾಗಿ ಇಟ್ಕೊಂಡಿರೋದು. ಬಟ್ಟೆ ಎಲ್ಲ ಇಳ್ದಾಡಿದ್ದೀನಿ. ಹೆಂಗೆ ಆಗ್ಬಿಟ್ಟಿದೆ ಅಂತಂದರೆ ಟಾಪ್ ಇದ್ದರೆ ಅದ್ರ ಬಾಟಮ್ ಇರೋಲ್ಲ, ಬಾಟಮ್ ಇದ್ದರೆ ಟಾಪ್ ಇಲ್ಲ, ಹಂಗೆ ಆಗ್ಬಿಟ್ಟಿದೆ. ಸೊ ಹಾಗಾಗಿ ಇವತ್ತು ಅದನ್ನೆಲ್ಲ ಸಾರ್ಟ್ ಔಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಮನೆಯಲ್ಲೇ ಇದ್ದೀನಿ. ಆ್ಯಂಡ್ ವ್ಲಾಗ್ಸ್ ಎಲ್ಲ ಎಂತಕ್ಕೆ ಮಾಡ್ತಾಯಿಲ್ಲ ಅಂದರೆ ಒಂದಷ್ಟು ಕೆಲಸಗಳಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದೆ. ಆ್ಯಂಡ್ ಲೈಕ್ ಮಾಡಿರೋ ವ್ಲಾಗ್ನ ಎಡಿಟ್ ಮಾಡೋಕ್ಕೂ ನಂಗೆ ಆಗ್ತಿಲ್ಲ. ಹಾಗಾಗಿ ಸ್ವಲ್ಪ ಆ ಕೆಲಸ ಪೆಂಡಿಂಗ್ ವರ್ಕ್ ಎಲ್ಲ ಇವತ್ತು ಮುಗಿಸೋಣ ಅಂತ ಹೇಳ್ಬಿಟ್ಟು ಎಲ್ಲಿಗೂ ಹೋಗ್ತಿಲ್ಲ. ಸ್ವಲ್ಪ ಸ್ಕಿನ್ ಕೇರ್ ಎಲ್ಲ ಮಾಡ್ಕೊಳ್ಳೋಣ ಅಂತ. ಸೊ ಇವಾಗ ತಡ ಮಾಡಿದೆ, ಸ್ಟಾರ್ಟ್ ಮಾಡುವ. ಅದಕ್ಕೂ ಮುಂಚೆ ಕೂದಲಿಗೆ ಆಯಿಲ್ ಅಪ್ಲೈ ಮಾಡಬೇಕು. ಎಷ್ಟೊಂದು ವಾರ ಆಗಿದೆ ಕೂದಲಿಗೆ ಎಣ್ಣೆ ಹಾಕಿ. ಸೊ ಹಾಗಾಗಿ ಎಲ್ಲ ಕೆಲಸನೂ ಇವತ್ತು ನೀಟಾಗಿ ಮಾಡೋಣ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಇದು ಒಂದು ಕ್ಲೀನಿಂಗ್ ವ್ಲಾಗ್ ಅಂತಲೇ ಹೇಳ್ಬೋದು. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ನಮಸ್ವಿ. ಯಾವ ಕ್ಲಾಸ್ ನಮಸ್ವಿ? ಇಪ್ಪೋ ಕ್ಯಾಂಪಸ್. ನಿಮ್ಮ ಸ್ಕೂಲ್ ಹೆಸರು? ನೀನು ಯಾವ ಸ್ಟ್ಯಾಂಡರ್ಡ್ ಇವಾಗ? ಆಯ್ತು, ಕಿಡ್ಸ್ಬೇಡ. ಇಲ್ಲಿ ನೋಡು, ಏನದು ಹಣೆ ಮೇಲೆ? ಬಿಟ್ಬಿಡ. ಕ್ಲೀನ್ ಮಾಡಾಯಿತು. ಆ್ಯಂಡ್ ಅದೆಲ್ಲ ತುಂಬ ರೇರಾಗಿ ಯೂಸ್ ಮಾಡೋ ಕ್ಲೋತ್ಸ್. ಆ್ಯಂಡ್ ಇದೆಲ್ಲ ಸಲ್ವಾರ್ಸ್ ಮೇ ಬಿ ನಾನು ಹೈಸ್ಕೂಲಲ್ಲಿ ಇದ್ದಾಗ ಸ್ಟಿಚ್ ಮಾಡಿಸಿದ್ದು ಇದೆಲ್ಲ. ಆ್ಯಂಡ್ ಇಲ್ಲೆಲ್ಲ ಕುರ್ತಾ ಇದೆ. ಆ್ಯಂಡ್ ಇಲ್ಲಿ ಡೈಲಿ ವೇರ್ದಿದೆ. ಆ್ಯಂಡ್ ಈ ಕಡೆ ಫುಲ್ ವೆಸ್ಟರ್ನ್ ವೇರ್ಸ್ ಇದೆ. ಆ್ಯಂಡ್ ಒನ್ ಪೀಸ್ ಎಲ್ಲ ಅಲ್ಲೇ ಇದೆ. ಆ್ಯಂಡ್ ಇದು ಸ್ವಲ್ಪ ಹೊಸ ಕ್ಲೋತ್ಸ್ ಇನ್ನೂ ಯೂಸ್ ಮಾಡ್ತಿರೋದು. ಆ್ಯಂಡ್ ಕೆಳಗಡೆ ಎಲ್ಲ ಕ್ರಾಪ್ ಟಾಪ್ ಇದೆ. ನಾನು ಅದನ್ನು ಆ ಥರ ಬ್ಯಾಗಿಗೆ ಹಾಕಿಡ್ತೀನಿ. ಸೊ ಕ್ಲೀನ್ ಎಲ್ಲ ಮಾಡಿ ಮುಗೀತು. ಆ್ಯಂಡ್ ಇವಾಗ ನಾನು ನನ್ನ ತಂಗಿ ಮಂಡ್ಯಲ್ಲಿ ಲೈಕ್ ಏನೋ ಎಕ್ಸಿಬಿಷನ್ ಥರ ಇಟ್ಟಿದ್ದಾರೆ. ಯೂಶ್ವಲಿ ರೋಬೋಟಿಕ್ ಎಕ್ಸಿಬಿಷನ್ಸ್ ಇರ್ತಿದೆ, ಅಂದರೆ ರೋಬೋಟಿಕ್ ಅನಿಮಲ್ದು. ಬಟ್ ಈ ಸಲ ಯಾವ ಥೀಮಲ್ಲಿ ಇಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ಸೊ ಹೋಗ್ತಿದ್ದೀವಿ ನಾನು ಅವಳಿಬ್ಬರೇ. ಅವಳಿಗೂ ಮನೇಲಿ ಬೋರ್ ಆಗ್ತಿರುತ್ತೆ ಅಂತೇಳಿ ಹೋಗ್ತಿದ್ವಿ. ಆ್ಯಂಡ್ ನಾಳೆ ಮತ್ತೆ ಕೆಲಸಕ್ಕೆ ಹೋಗ್ತೀವಿ. ಇಷ್ಟು ಬಟ್ಟೆ ಇದ್ದರೂ ಇವಾಗ ಅಷ್ಟೇ ಮಡ್ಚಬೇಕಾದ್ರೆ ಯಪ್ಪ ಯಾಕೆ ಇಷ್ಟು ಬಟ್ಟೆ ತೊಗೊಂಡಿದ್ದೀನಿ ಅನಿಸ್ತಿತ್ತು. ಬಟ್ ಇವಾಗ ಮತ್ತೆ ರೆಡಿ ಆಗಬೇಕಾದ್ರೆ ಯಾವ ಬಟ್ಟೆ ಹಾಕ್ಕೊಳ್ಳೋದು, ಇದನ್ನು ಆಲ್ರೆಡಿ ಅಲ್ಲಿ ಹಾಕ್ಕೊಂಡೋಗಿದ್ದೆ ಈ ಥರ. ಯೂಶ್ವಲಿ ಒಂದು ಬಟ್ಟೆ ತೊಗೊಳ್ಳೋದು ಕೂಡ ಒಂದು ಇನ್ವೆಸ್ಟ್ಮೆಂಟ್ ಥರ. ಸೊ ನಾನು ಹಿಂಗೆ ಅಂದರೆ ಅದು ಬಟ್ಟೆ ಅರಿಬೇಕು ಫುಲ್ಲು, ಅಲ್ಲಿವರೆಗೂ ಬಿಡಲ್ಲ. ಏನಂತಾರೆ ಪಸ್ತೋಗೋದು, ಅಲ್ಲಿವರೆಗೂ ನಾನು ಬಿಡಲ್ಲ, ಅಲ್ಲಿವರೆಗೂ ಯೂಸ್ ಮಾಡ್ತೀನಿ. ಸೊ ಹಂಗಾಗಿ ನಾನು ಸ್ವಲ್ಪ ನೋಡಿ ಮಾಡಿ ತೊಗೊಳ್ಳೋದು ಜಾಸ್ತಿ. ಆ್ಯಂಡ್ ಈಗ ಸ್ವಲ್ಪ ಶಾಪಿಂಗ್ ಎಲ್ಲ ಕಮ್ಮಿ ಮಾಡಬೇಕು ಅಂದ್ಕೊಂಡಿದ್ದೀನಿ. ತುಂಬ ಲೈಕ್ ಮಂತ್ಲಿ ಇಲ್ಲ ಒಂದು 3 to 4 ಪೇರ್ಸ್ ಅಷ್ಟು ಕ್ಲೋತ್ಸ್ ತೊಗೋತಾ ಇದ್ದೀನಿ. ಸೊ ಅದಕ್ಕೆ ಬೇಡ ಅಂತ ಅಂದ್ಕೊಂಡು, ಗೊತ್ತಿಲ್ಲ ಅದೆಷ್ಟು ದಿನವರೆಗೂ ಹಂಗಿರ್ತೀನಿ ಅಂತ. ಆ್ಯಂಡ್ ನಾನು ಇಯರಿಂಗ್ ತೋರಿಸ್ಲಾ? ಸೊ ಇದು ಮೊನ್ನೆ ತೊಗೊಬಂದಿದ್ದು ಸಿಲ್ವರ್ದು. ನಂಗೆ ಸಖತ್ ಇಷ್ಟ ಆಯಿತು ನೋಡಿದ ತಕ್ಷಣ. ಬಟ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಅನಿಸ್ತು. ಬಟ್ ಚೆನ್ನಾಗಿದೆ ಅಂತ ತೊಗೊಬಂದೆ. ನೀವು ಪಾಸ್ಪೋರ್ಟ್ ಇಲ್ದಿರ ಕೂಡ ಲಂಡನ್ ಬ್ರಿಡ್ಜ್ ಆ್ಯಂಡ್ ದುಬೈನ ವಿಸಿಟ್ ಮಾಡಬೇಕಂದ್ರೆ ಮಂಡ್ಯಲ್ಲಿ ಬಂದು ನೀವು ನೋಡ್ಬೋದು. ಅದ್ರಲ್ಲಿ ಏನು ಹಾಕಿದೆ, ಎಷ್ಟೊಂದು ಎದುರ್ಕೊತಾ ಇದ್ದೀರಾ?
How you are feeling? ಏನು ಅನಿಸ್ತಿದೆ? ಏನು ಅನಿಸ್ತಾ ಇಲ್ಲ, ಮುಗೀತು ಇವಾಗ ಇಳಿಬೇಕು. ಸತ್ವ ಜೊತೆ ಮೇಲೆ ಎಲ್ಲೂ ಬರಲ್ಲ. ಹೆಂಗನಿಸ್ತು? ಆಕ್ಚುಲಿ ಅದಕ್ಕಿಂತ ಇದೇ ಸ್ಕೇರಿ ಇದೆ ಸ್ವಲ್ಪ. ಹೌದು, ಭಯ ಆಗಿದ್ದು. ಬ್ರೇಕ್ ಡ್ಯಾನ್ಸ್ ಇವಾಗ ನಾವು ಹೋಗಿದ್ದು ಲಿಟ್ರಲಿ ನಾನಂತೂ ಮಮ್ಮಿ ಸ್ಟಾಪ್ ಮಾಡಿ, ಮಮ್ಮಿ ಸ್ಟಾಪ್ ಮಾಡಿ ಅಂತ ಕಿರ್ಚ್ಕೊತಾ ಇದ್ದೀನಿ. ಸ್ಟಾರ್ಟಿಂಗ್ ಏನಷ್ಟು ಭಯ ಆಗಲಿಲ್ಲ. ಚಿಕ್ಕ ಪುಟ್ ಮಕ್ಕಳಿದೆ, ಅದೇ ಎಷ್ಟು ಧೈರ್ಯವಾಗಿ ಕೂತಿದೆ. ನಂಗಂತೂ ಭಯ ಆಗ್ತಿತ್ತು. ಮನೆಗೆ ಬಂದ್ವಿ. ತುಂಬ ಚೆನ್ನಾಗಿತ್ತು. ಲೈಕ್ ನಾನು ಮುಂಚೆನೇ ಹೇಳ್ದಂಗೆ ವಿತೌಟ್ ಪಾಸ್ಪೋರ್ಟ್ ಆ್ಯಂಡ್ ವೀಸಾ ಇಲ್ದಿರ ಕೂಡ ನೀವು ಮಂಡ್ಯಲ್ಲಿ ಇದ್ಕೊಂಡೆ ಲಂಡನ್ ಬ್ರಿಡ್ಜ್ ಆ್ಯಂಡ್ ದುಬೈನೆಲ್ಲ ವಿಸಿಟ್ ಮಾಡ್ಬೋದು. ಚೆನ್ನಾಗಿದೆ. ಲೈಕ್ ಪರ್ ಹೆಡ್ 50 ರೂಪೀಸ್ ಚಾರ್ಜ್ ಮಾಡ್ತಾರೆ. ಆ್ಯಂಡ್ ಗೇಮ್ಸ್ ಕೂಡ ಇದೆ ಮಕ್ಕಳಿಗೆ, ಲೈಕ್ ಬ್ರೇಕ್ ಡ್ಯಾನ್ಸ್ ಆ್ಯಂಡ್ ಗೇಂಟ್ ವೀಲ್ ಆ್ಯಂಡ್ ಇನ್ನೂ ಪುಟಾಣಿ ಮಕ್ಕಳಿಗೆಲ್ಲ ಬೇರೆ ಥರ ಗೇಮ್ಸ್ ಎಲ್ಲ ಅವೈಲೇಬಲ್ ಇತ್ತು. ಆ್ಯಂಡ್ ಫುಡ್ ಬಗ್ಗೆ ಹೇಳಂಗಿದ್ರೆ ಲೈಕ್ ಎಲ್ಲ ಥರ ಚಾಟ್ಸ್ ಆಗಿರ್ಬೋದು ಆ್ಯಂಡ್ ಪಾವ್ ಭಾಜಿ, ವಡಾಪಾವ್ ಎಲ್ಲ ಸಿಗುತ್ತೆ. ಆ್ಯಂಡ್ ಪೊಟ್ಯಾಟೊ ಟ್ವಿಸ್ಟರ್ ಅಂತೂ ದಯವಿಟ್ಟು ಟ್ರೈ ಮಾಡಬೇಡಿ. ಎಷ್ಟು ಕೆಟ್ಟದಾಗಿದೆ ಅಂದರೆ ತುಂಬ ಕೆಟ್ಟದಾಗಿತ್ತು. ಪರ್ಸ್ನಲಿ ನನಗೆ ಅನಿಸಿದ್ದು ನಾವು ಅದನ್ನು ತಿನ್ನಬಾರ್ದಿತ್ತು ಅಂತ. ಆ್ಯಂಡ್ ಶಾಪಿಂಗ್ ಕೂಡ ಇದೆ. ಲೈಕ್ 10-20ಗೆಲ್ಲ ತುಂಬ ಚೆನ್ನಾಗಿರೋ ಕ್ಯೂಟಾಗಿರುವಂಥ ಜ್ಯುವೆಲ್ಸ್ ಆಗಿರ್ಬೋದು, ಕ್ಲಚಸ್ ಆಗಿರ್ಬೋದು ಎಲ್ಲ ಸಿಗುತ್ತೆ. ಸೊ ಒಂದ್ಸಲ ಹೋಗಿ ನೋಡ್ಕೊಬರ್ಬೋದು, ಚೆನ್ನಾಗಿದೆ. ಆ್ಯಂಡ್ ಇದಿಷ್ಟ ಆಗಿತ್ತು ನನ್ನ ಇವತ್ತಿನ ವ್ಲಾಗ್. ಹೋಪ್ ನಿಮ್ಮೆಲ್ರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡು ಇಲ್ಲಿಗೆ ಒಂದು ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.